ಆಂಧ್ರ ಪ್ರದೇಶದ ಗೋದಾವರಿ ನದಿಯ ತೀರದಲ್ಲಿರುವ ಪುಟ್ಟ ಹಳ್ಳಿ ವೆಲಗಪುಡಿ. ಅಂದು ಕಾರ್ತಿಕ ಮಾಸದ ಕರಾಳ ರಾತ್ರಿ. ಆಕಾಶದಲ್ಲಿ ಮೋಡಗಳು ಯುದ್ಧಕ್ಕೆ ನಿಂತ ಸೈನಿಕರಂತೆ ಗರ್ಜಿಸ್ತಾ ಇದ್ವು. ವಿಪರೀತ ಮಳೆ ಜೊತೆಗೆ ಮೈ ನಡುಗಿಸುವ ಚಳಿ. ಹಳ್ಳಿಯ ಕೊನೆಯಲ್ಲಿ ಪಾಳು ಬಿದ್ದ ಮಣ್ಣಿನ ಗುಡಿಸಲೊಂದರಲ್ಲಿ 30 ವರ್ಷದ ಮಾಧವಿ ಒಬ್ಬಳೇ ವಾಸವಾಗಿದ್ಲು. ಅವಳ ಬದುಕು ಆ ಮಳೆಯ ರಾತ್ರಿಯಷ್ಟೇ ಕತ್ತಲಾಗಿತ್ತು. 5 ವರ್ಷಗಳ ಹಿಂದೆ ಆಕೆಯ ಪತಿ ಅಕಸ್ಮಾತ್ತಾಗಿ ಮರಣ ಹೊಂದಿದಾಗಿನಿಂದ ಆ ಹಳ್ಳಿ ಆಕೆಯನ್ನ ದುರದೃಷ್ಟವಂತೆ ಅಂತ ಮುದ್ರೆ ಒತ್ತಿತ್ತು. ಬಾಗಿಲನ್ನು ಯಾರೋ ಜೋರಾಗಿ ತಟ್ಟಿದ ಶಬ್ದವಾಯಿತು. ಮಾಧವಿ ಗಾಬರಿಯಾದಳು. ಇಷ್ಟು ರಾತ್ರಿಯಲ್ಲಿ ಯಾರು ಬಂದಿರಬಹುದು? ಅವಳು ನಡುಗುವ ಕೈಗಳಿಂದ ಬಾಗಿಲು ತೆರೆದಾಗ ಎದುರಿಗೆ ಒಬ್ಬ ಸಾಧು ನಿಂತಿದ್ದರು. ಕೇಸರಿ ವಸ್ತ್ರ ಧರಿಸಿದ್ದ ಅವರು ಮಳೆಯಲ್ಲಿ ಸಂಪೂರ್ಣವಾಗಿ ನೆನೆದು ನಡುಗುತ್ತಿದ್ದರು. ತಾಯಿ, ಈ ಹಳ್ಳಿಯಲ್ಲಿ ಯಾರೂ ನನಗೆ ಆಶ್ರಯ ನೀಡ್ತಾ ಇಲ್ಲ. ಈ ಒಂದು ರಾತ್ರಿ ನಿನ್ನ ಮನೆಯ ಜಗುಲಿನಲ್ಲಿ ಮಲಗೋದಕ್ಕೆ ಅವಕಾಶ ಕೊಡ್ತೀಯಮ್ಮ? ಬೆಳಗಾಗ್ತಿದ್ದಂತೆ ಹೊರಟು ಹೋಗಿಬಿಡ್ತೇನೆ ಅಂತ ಅಂದರು. ಮಾಧವಿ ಸಂಕೋಚದಿಂದ, ಬಾಬಾ, ನಾನು ಒಬ್ಬಂಟಿ ಮಹಿಳೆ, ಅದರಲ್ಲೂ ವಿಧವೆ. ನೀವಿರುವುದು ಸರಿಯೇ ಅಂತ ಕೇಳಿದ್ಲು. ಸಾಧು ನಗುತ್ತಾ ಹೇಳಿದರು, ತಾಯಿ, ಮನುಷ್ಯತ್ವಕ್ಕೆ ಯಾವ ಜಾತಿ ತಾಯಿ, ಮತ ಅಥವಾ ಲಾಂಛನ ಏನೂ ಇಲ್ಲ. ನಿನ್ನ ಕಣ್ಣಲ್ಲಿ ಭಯವಿದೆ, ಆದರೆ ನಿನ್ನ ಹೃದಯದಲ್ಲಿ ದಯೆ ಇದೆ. ನಿನಗೆ ತೊಂದರೆ ಕೊಡಲಾರೆ ತಾಯಿ. ಮಾಧವಿ ದಯೆ ತೋರಿ ಅವರನ್ನ ಒಳಗೆ ಕರೆದುಕೊಂಡ್ಳು. ಸಾಧು ಗುಡಿಸಲಿನ ಒಂದು ಮೂಲೆಯಲ್ಲಿ ಕುಳಿತು ಜಪ ಮಾಡೋದಕ್ಕೆ ಆರಂಭ ಮಾಡಿದ್ರು. ಮಾಧವಿ ಅವರಿಗೆ ಒಂದು ಹಳೆಯ ಹೊದಿಕೆಯನ್ನ ನೀಡಿ ತಾನು ಮತ್ತೊಂದು ಮೂಲೆಯಲ್ಲಿ ಕುಳಿತಳು. ಹೊರಗೆ ಮಳೆಯ ಆರ್ಭಟ ಹೆಚ್ಚಾಗುತ್ತಾ ಇತ್ತು. ಇದ್ದಕ್ಕಿದ್ದಂತೆ ಕಿಟಕಿಯ ಹೊರಗೆ ಯಾರೋ ಓಡಾಡಿದ ಶಬ್ದ ಕೇಳಿಸಿತು. ಮಾಧವಿಯ ಹೃದಯದ ಬಡಿತ ಜೋರಾಯಿತು. ಸಾಧು ಕಣ್ಣು ತೆರೆದು ತಕ್ಷಣ ಬಾಗಿಲಿನ ಕಡೆಗೆ ನೋಡಿದರು. ಯಾರೋ ಇದ್ದಾರೆ ಬಾಬಾ ಎಂದು ಮಾಧವಿ ಪಿಸುಗುಟ್ಟಿದಳು. ಸಾಧು ಎದ್ದು ಬಾಗಿಲು ತೆರೆದು ನೋಡಿದ್ರು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ನೆಲದ ಮೇಲೆ ಮಾತ್ರ ಕೆಸರು ಹಚ್ಚಿದ ಹೆಜ್ಜೆ ಗುರುತುಗಳಿದ್ವು. ಆ ಗುರುತುಗಳು ಗುಡಿಸಲಿನ ಹಿಂಭಾಗದ ಕಡೆಗೆ ಹೋಗಿದ್ದವು. ಕುತೂಹಲ ತಾಳದೆ ಸಾಧು ಮತ್ತು ಮಾಧವಿ ಹಿಂಭಾಗಕ್ಕೆ ಹೋದಾಗ ಅಲ್ಲಿನ ಮಣ್ಣಿನ ಕಾಂಪೌಂಡ್ ಹತ್ತಿರ ಯಾರೋ ಗುಂಡಿಯಾಗಿದ್ದ ಗುರುತು ಕಂಡುಬಂತು. ಇಲ್ಲಿ ಯಾರೋ ಏನನ್ನೋ ಹುಡುಕುತ್ತಿದ್ದಾರೆ ತಾಯಿ ಅಂದರು ಸಾಧು. ಮಾಧವಿಗೆ ನಡುಕ ಶುರುವಾಯಿತು. ಅವಳು ಒಳಗೆ ಬಂದು ದೀಪ ಹಚ್ಚಲು ಪ್ರಯತ್ನ ಮಾಡಿದಾಗ ಅಕಸ್ಮಾತ್ತಾಗಿ ಗಾಳಿಗೆ ದೀಪ ಹಾರಿ ಹೋಯಿತು. ಕತ್ತಲಲ್ಲಿ ಅವಳಿಗೆ ಯಾರೋ ಒಬ್ಬರ ಉಸಿರಾಟದ ಶಬ್ದ ಕೇಳಿಸಿತು. ತಕ್ಷಣ ಮಿಂಚು ಬಂದಾಗ ಅವಳ ಗಂಡನ ಭಾವಚಿತ್ರವಿದ್ದ ಗೋಡೆಯ ಹತ್ತಿರ ಒಬ್ಬ ವ್ಯಕ್ತಿಯ ನೆರಳು ಕಾಣಿಸಿ ಮಾಯವಾಯಿತು. ಬೆಳಿಗ್ಗೆ ಎದ್ದು ನೋಡಿದಾಗ ಮಾಧವಿಯ ಗಂಡನ ಫೋಟೋ ನೆಲದ ಮೇಲೆ ಬಿದ್ದಿತ್ತು. ಅದರ ಹಿಂದಿನ ಗೋಡೆಯ ಮಣ್ಣು ಕಿತ್ತು ಬಂದಿತ್ತು. ಸಾಧು ಆ ರಂಧ್ರದೊಳಗೆ ಕೈ ಹಾಕಿ ನೋಡಿದಾಗ ಒಂದು ಹಳೆಯ ಚರ್ಮದ ಚೀಲ ಸಿಕ್ಕಿತು. ಅದನ್ನು ತೆರೆದಾಗ ಇಬ್ರು ಕೂಡ ದಂಗಾದ್ರು. ಅದರಲ್ಲಿ ರಾಜರ ಕಾಲದ ಬಂಗಾರದ ನಾಣ್ಯಗಳು ಮತ್ತು ಬೆಳ್ಳಿಯ ಒಡವೆಗಳಿದ್ವು. ಮಾಧವಿ ಅಳುತ್ತಾ, ಬಾಬಾ, ಇದು ನನ್ನ ಗಂಡನದಲ್ಲದ. ಅವರಿಗೆ ಬಡತನ ಇತ್ತು, ಇದು ನನ್ನ ಗಂಡನದ್ದು ಅಲ್ವೇ ಅಲ್ಲ. ಆದರೆ ಇಷ್ಟು ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರು. ಸಾಧು ಗಂಭೀರವಾಗಿ ಹೇಳಿದರು, ತಾಯಿ, ನಿನ್ನ ಗಂಡ ಈ ರಹಸ್ಯದ ಬಲುಪಶು ಆಗಿರಬಹುದು. ಈ ಹಳ್ಳಿಯ ಮುಖಂಡ ರಾಮಚಂದ್ರಂಗೆ ಇದರ ಬಗ್ಗೆ ತಿಳಿದಿರಬೇಕು. ಅಷ್ಟರಲ್ಲಿ ರಾಮಚಂದ್ರ ಮತ್ತು ಹಳ್ಳಿಯ ಜನರು ಗುಡಿಸಲಿಗೆ ಬಂದರು. ಮಾಧವಿಯ ಕೈಯಲ್ಲಿದ್ದ ಬಂಗಾರದ ನಾಣ್ಯಗಳನ್ನು ನೋಡಿ ರಾಮಚಂದ್ರಂ ಕಿರ್ಚಾಡಿದರು. ಇವಳು ಕಳ್ಳಿ. ನನ್ನ ತಾತ ಮುತ್ತಾತರು ಬಚ್ಚಿಟ್ಟಿದ್ದ ನಿಧಿಯನ್ನ ಇವಳು ಕತ್ತಿದ್ದಾಳೆ. ಹಳ್ಳಿಯ ಜನರು ಮಾಧವಿಯನ್ನ ನಿಂದಿಸಲು ಶುರು ಮಾಡಿದರು. ಆಗ ಸಾಧು ಮುಂದೆ ಬಂದು ಗರ್ಜಿಸಿದ್ರು, ನಿಲ್ಲಿಸಿ ನಿಮ್ಮ ಸುಳ್ಳುಗಳನ್ನು. ಈ ನಿಧಿ ಬ್ರಿಟಿಷರ ಕಾಲದಲ್ಲಿ ಈ ಹಳ್ಳಿಯ ದೇವಸ್ಥಾನದಿಂದ ಲೂಟಿ ಮಾಡಲ್ಪಟ್ಟಿತ್ತು. ಇದನ್ನ ಕದ್ದವರು ರಾಮಚಂದ್ರನ ಪೂರ್ವಜರು. ಆದರೆ ಅದನ್ನ ಬಚ್ಚಿಡಲು ಇವರು ಮಾಧವಿಯ ಗಂಡನನ್ನ ಬಳಸಿಕೊಂಡಿದ್ರು.
ಜನರು ಆಶ್ಚರ್ಯದಿಂದ ನೋಡ್ತಾ ಇರಬೇಕಾದ್ರೆ ಸಾಧು ಮುಂದುವರಿಸಿದರು. ನಾನು ಯಾರೆಂದು ನಿಮಗೆ ತಿಳಿದಿದೆಯೇ? 20 ವರ್ಷಗಳ ಹಿಂದೆ ಇದೇ ಹಳ್ಳಿಯಲ್ಲಿ ನಾನು ಗೌರವದ ಬದುಕು ನಡೆಸ್ತಾ ಇದ್ದೆ. ಆದರೆ ಇದೇ ರಾಮಚಂದ್ರಂ ನನ್ನ ಮಗಳ ಮೇಲೆ ಸುಳ್ಳು ಕಳಂಕ ಹೊರಿಸಿದಾಗ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಳು. ನಾನು ಊರು ಬಿಟ್ಟು ಸಾಧು ಆದೆ. ಇಂದು ಈ ಸತ್ಯವನ್ನು ಬಯಲಿಗೆಳೆದು ಗೋದಾವರಿ ತಾಯಿ ನನ್ನನ್ನು ಕಳಿಸಿದ್ದಾಳೆ. ಇವತ್ತಿನ ಸತ್ಯ ನನ್ನನ್ನು ಬಯಲಿಗೆಳಿಸೋದಕ್ಕೆ ಆ ದೇವಿ ನನ್ನನ್ನು ಇಲ್ಲೂ ಕರೆತಂದಿದ್ದಾಳೆ. ಸತ್ಯ ಬಯಲಾಗ್ತಿದ್ದಂತೆ ರಾಮಚಂದ್ರಂ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ. ಅವನು ಮಾಧವಿಯ ಕುತ್ತಿಗೆಗೆ ಕತ್ತಿ ಇಟ್ಟು, ನೀವೆಲ್ಲರೂ ಹಿಂದೆ ಸರಿಯಿರಿ, ಇಲ್ದಿದ್ರೆ ಇವಳನ್ನು ಸಾಯಿಸ್ತೇನೆ ಅಂತ ಬೆದರಿಸಿ ಆಕೆಯನ್ನು ಎಳೆದುಕೊಂಡು ಕಾಡಿನ ರಹಸ್ಯ ಗುಹೆಯತ್ತ ಓಡಿದ. ಸಾಧು ಮತ್ತು ಕೆಲವು ಗ್ರಾಮಸ್ಥರು ಅವನನ್ನು ಹಿಂಬಾಲಿಸಿದರು. ಗುಹೆಯೊಳಗೆ ಹೋದಾಗ ಅಲ್ಲಿ ಇನ್ನೂ ಹೆಚ್ಚಿನ ನಿಧಿ ಇರುವುದು ಕಂಡುಬಂತು. ರಾಮಚಂದ್ರಂ ಹುಚ್ಚನಂತೆ ನಗುತ್ತಾ, ನಿನ್ ಗಂಡ ಈ ನಿಧಿಯನ್ನು ನನಗಾಗಿ ಅಗಿದು ಕೊಟ್ಟಿದ್ದ. ಆದರೆ ಅವಳು ಪಾಲನ್ನು ಕೇಳಿದಾಗ ನಾನು ಅವನನ್ನು ಸಾಯಿಸಿದೆ. ಈಗ ನಿನ್ ಸರದಿ ಅಂತ ಮಾಧವಿಯನ್ನು ಕೊಲ್ಲೋದಕ್ಕೆ ಮುಂದಾದ. ತಕ್ಷಣ ಸಾಧು ಅಲ್ಲಿಗೆ ತಲುಪಿ ರಾಮಚಂದ್ರನ ಮೇಲೆ ದಾಳಿಯನ್ನು ಮಾಡಿದರು. ಇಬ್ಬರ ನಡುವೆ ಭೀಕರ ಕಾಳಗ ನಡೀತು. ಆ ಸಮಯದಲ್ಲಿ ಗುಹೆಯ ಮಣ್ಣು ಕುಸಿಯತೊಡಗಿತು. ಸಾಧು ಮಾಧವಿಗೆ ಒಂದು ಮ್ಯಾಪ್ ಮತ್ತು ರಾಜಮುದ್ರೆಯನ್ನು ನೀಡಿ, ನೀನು ಇಲ್ಲಿಂದ ಹೊರಟೋಗು ತಾಯಿ, ಈ ನಿಧಿ ಸರ್ಕಾರಕ್ಕೆ ಸೇರಬೇಕು, ಬಡವರಿಗೆ ಸಹಾಯ ಆಗಬೇಕು, ನನ್ನ ಬಗ್ಗೆ ಏನು ಚಿಂತೆ ಮಾಡೋದಕ್ಕೆ ಹೋಗಬೇಡ ಅಂತ ಕೂಗಿದ್ರು. ಮಾಧವಿ ಕಣ್ಣೀರು ಹಾಕುತ್ತಾ ಗುಹೆಯಿಂದ ಹೊರಬಂದು ಕ್ಷಣಾರ್ಧದಲ್ಲಿ ಗುಹೆ ಸಂಪೂರ್ಣವಾಗಿ ಕುಸಿಯಿತು. ಮಾಧವಿ ಹಳ್ಳಿಗೆ ಬಂದು ಪೊಲೀಸರಿಗೆ ಮತ್ತು ಗ್ರಾಮಸ್ಥರಿಗೆ ಆ ರಾಜಮುದ್ರೆಯನ್ನು ತೋರಿಸಿದ್ಲು. ಪೊಲೀಸರು ಬಂದು ರಾಮಚಂದ್ರನನ್ನು ಬಂಧಿಸಿದ್ರು. ಆ ರಾಮಚಂದ್ರನು ಇನ್ನೂ ಕೂಡ ಗಾಯದೊಂದಿಗೆ ಬದುಕು ಉಳಿದಿದ್ದ. ಹಳ್ಳಿಯ ಜನರಿಗೆ ತಾವು ಇಷ್ಟು ದಿನ ಮಾಧವಿಗೆ ಮಾಡಿದ ಅನ್ಯಾಯದ ಅರಿವಾಯಿತು. ಅವರೆಲ್ಲರೂ ಕೂಡ ಮಾಧವಿಯ ಮುಂದೆ ತಲೆ ತಗ್ಗಿಸಿ ಕ್ಷಮೆ ಕೇಳಿದರು. ಕೆಲವು ದಿನಗಳ ನಂತರ ಮಾಧವಿ ಗೋದಾವರಿ ತೀರದಲ್ಲಿ ಕುಳಿತಿದ್ದಾಗ ದೂರದಲ್ಲಿ ಕೇಸರಿ ವಸ್ತ್ರ ಧರಿಸಿದ ಸಾಧು ನಡೀತಿರೋದು ಕಂಡಿತು. ಅವಳು ಓಡುತ್ತಾ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ನೆಲದ ಮೇಲೆ ಒಂದು ತಾಳ ಮತ್ತು ಮನುಷ್ಯತ್ವೇ ಧರ್ಮ ಅಂತ ಬರೆದ ಒಂದು ಹಳೆಯ ಓಲೆಗರಿ ಸಿಕ್ಕಿತು. ಮಾಧವಿ ಈಗ ಒಬ್ಬಂಟಿಯಲ್ಲ, ಇಡೀ ಹಳ್ಳಿ ಆಕೆಯನ್ನು ಗೌರವದಿಂದ ನೋಡ್ತಾ ಇದೆ. ಸಾಧು ನೀಡಿದ ಸ್ಫೂರ್ತಿಯಿಂದ ಅವಳು ಹಳ್ಳಿಯ ಹೆಣ್ಮಕ್ಕಳಿಗೆ ಶಿಕ್ಷಣ ಮತ್ತು ಧೈರ್ಯ ನೀಡಿದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾಳೆ. ಕತ್ತಲೆಯ ರಾತ್ರಿ ಕಳೆದ ನಂತರ ಸುಂದರವಾದ ಸೂರ್ಯೋದಯಕ್ಕಾಗಿಯೇ ಅವಳ ಬಾಳು ಬೆಳಗ್ತಾ ಇದೆ ಎಂಬುದು ಆಕೆಯ ಬದುಕಿನ ಪಾಠ ಆಯಿತು. ಈ ಕತೆ ನಮಗೆ ಕಲಿಸುವ ಪಾಠ ಏನಪ್ಪ ಅಂದರೆ, ಸತ್ಯವು ಎಷ್ಟೇ ಆಳದಲ್ಲಿ ಹೂತ್ಕೊಂಡಿದ್ರೂ ಕೂಡ ಯಾವುದೋ ಒಂದು ದಿನ ಹೊರ ಬಂದೇ ಬರುತ್ತೆ. ದುರಾಸೆ ಮನುಷ್ಯನನ್ನು ವಿನಾಶದತ್ತ ಕರೆದೊಯ್ದರೆ ಧರ್ಮ ಮತ್ತು ಸತ್ಯ ಸಂಕಷ್ಟದಲ್ಲಿರುವವರಿಗೆ ಬೆಳಕಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ.